ಅಂಗಿ ಚೊಡ್ಡಿ ಎಲ್ಲ ಬಿಚ್ಚಾಣ ಏನ್ ಮಾಡ್ಬೇಕು ನೋಡಿ ಲೇ ನಿನ್ನ ಬಳಿಗಂಟು ನಾ ಬರ್ಬೇಕಾ ಆಗುದಿಲ್ಲ ಅಲ್ಲ ಮತ್ತೀಗ ಚಡ್ಡಿ ಪಡ್ಡಿ ಎಲ್ಲ ಕಳೆದಿ ಬಡ್ಡಿ ಹೊರುವಂಗ ಬಳಿ ಗಂಟು ಹೊರುವಂಗ ಆಯ್ತಾ ಹಂಗ ನಾನು ಕೊಡದೇ ಇಲ್ಲ ನೀನು ಮಗ ಹಂಗ ಮಾಡ್ಬೇಡಪ್ಪ ಬಳಿಗಾರ ಈಗ ನನ್ನ ಸಂಬಂಧರ ಈ ಬಳಿ ಹೊರಬೇಕಾಗತ್ತ ಬಳೆ ಬಳೆ ಗಾಜಿನ ಬಳೆ ಬಳೆ ರೇಷ್ಮೆ ಬಳೆ 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 ಪ್ಯಾಶನ್ ಬಳೆ ಬಂದಾವ ಬರೇ ಲೇ ಬಳಿಗಾರ ಯಾಕ್ರಿ ಒದರ್ಬ್ಯಾಡಲೇ ಅಪ್ಪ ನನ್ನೂ ಬಳಿ ಮಾರವನಂತ ತಿಳ್ಕೊಂತಾರ ಒದರ್ಬೇಡ ಅಂದ್ರೆ ಹೆಂಗ್ರಿ ಕಿವಿಯಾಗ ಸ್ವಲ್ಪ ಒಳ್ಳಿ ಇಟ್ಕೋರಿ ನಾ ಒದರ್ತೀನಿ ಬಳೆ ಬಳೆ ರೇ ಬಳೆ ಬಳೆ ಅಲ್ಲ ಇವನು ಏನ್ ಮಾಡುದ್ರಿ ಒಳ್ಳೆ ಸನ್ಯಾಸಿ ಸವಾಸ ಆತಲ್ಲ ನಮಗ ನನಗ ಸನ್ಯಾಸಿ ಅನ್ಬೇಡ್ರಿ ನೀವು ನಾ ಬಳಿ ಏರ್ಸಾಕತ್ತಿಂದ್ರೆ ಎಲ್ಲಾರು ಬಂದು ಕ್ಯೂನ್ಯಾಗ ಬಳಿ ಏರ್ಸ್ಕೋತಾರ ನನ್ನ ಕಡೆ ನನಗ ಸನ್ಯಾಸಿ ಅಂತೀರಾ ನೀವು ಏನ್ ಮಾಡುದ್ರಿ ಇವನು ಸವಾಸ ಮಾಡಿ ನಮ್ಮದು ಸೊಕ್ಕಾಗೈತ್ರಿ ಲೇ ಬಳಿಗಾರ ನಡಿ ಹೋಗುಣ ನಡ್ರಿ ಹಂಗಾರ ಬಳೆ 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 ಅಪ್ಪ ಒದರ್ಬೇಡ ಸ್ವಲ್ಪ ನಿಂದ್ರಿ ಯಾಕೆ ಒದರ್ಬೇಡ ಅಂತೀರಿ ಒಂದ ಸೌಂಡ ನೀವು ಅಲ್ಲ ಒದರ್ಬೇಡಲೇ ಅಪ್ಪ ಅಲ್ಲಿ ಯಾವ್ದೇ ಗಿಡಿ ಬರಾಕತೈತಿ ಅಂದಿಲ್ಲ ಬರಾಕತ್ರಿ ಅಲ್ಪ ನೀನ್ ದೌಡ್ ಹೋಗಿ ಬಳಗಾರ ಕರ್ಕೊಂಡ್ ಬಾ ಅಂತಂದಿನಿ ಅಪ್ಪನು ಅಲ್ಲ ನೋಡ್ಲಿಲ್ಲ ನಿನ್ನ ಸಂಬಂಧ ಓಯಪ್ಪ ಯಪ್ಪ ನೀನ್ ಕರ್ಕೊಂಡ್ ಬಂದ್ರಿ ಇಲ್ಲಿ ಏನ್ ಮಾಡಕತ್ತೀನಿ ಬಳಗಾರ ಕಡೆ ಕೂಡಿ ಮತ್ ನಿನಗ ಬಳಿ ಬೇಕಂತ ಹೇಳಿದ್ಯಾ ಅವ ನಿನಗ್ ಬಾರಪ್ಪ ನನ್ನ ಮಗಳಿಗೆ ಬಳಿ ಇಳ್ಸಾಕಂತ ಅಂದ್ರ ಬರುವಲ್ಲಾಗೈತ್ ನೋಡವ ನೋಡಲ್ಲ ಮಗಳಿಗೆ ಇದು ಆಗೈತಿ ಹಿಡಿದು ಏ ಬಳಗಾರ ಯಾಕೆ ನೀನ್ ದೌಡ್ ಬರ್ಲಿಲ್ಲ ಅದನ್ನ ಹೇಳು ನೋಡು ನಾ ಎಲ್ಲ ಲಘು ಬಂದಿದ್ದೆ ನಿನ್ನ ಮನೆಗೆ ಬರ್ಬೇಕಂತೇಳಿ ಶುರು ಮಾಡಿದ್ದೆ ನಿನ್ನ ಮದುವೆ ಸುದ್ದಿ ಹೇಳಿದ್ ನೋಡು ನನಗ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ದ ಅದಕ್ಕ ನಿಮ್ಮ ಅಪ್ಪನ ಕೂಡ ಮಾತಾಡ್ಕೋತ ನಿಂತಿದ್ದೆ ಹೋಗ ನಿನ್ನ ಯಾರು ಮದುವೆ ಆಕಾರ ನಮ್ಮಪ್ಪ ದೊಡ್ಡ ನೌಕರಿಯಾರ ಕೊಟ್ಟು ಮದುವೆ ಮಾಡ್ತಾನಂತ ಅಲ್ಲೇ ಕೊಡ್ತಾನ ನನಗ ಕೊಡ್ತೀನಿ ಅಂತೇಳಿ ಅಂಗಿ ಚಡ್ಡಿ ಎಲ್ಲ ಬಿಚ್ಕೊಂಡು ನಿಂತಾನ ಅಲ್ಲಿ ನನಗ್ ಕೊಡ್ತಾನ ಬೇರೆಯವ್ರಿಗೆ ಕೊಡ್ತಾನ ಅಂತ ಲೇ ಬಳಿಗಾರ ಕೇಳಲಿ ನನ್ನ ಮಗಳ ಮಾತು ಮಗನ ನಿನಗಲ್ಲದ ದೊಡ್ಡ ಆಸ್ತಿ ಇದ್ದವ್ ಕೊಡ್ತೀನಿ ಅಂದಿನಲ್ಲ ನಮ್ಮ ಲೆಂಕ್ಯಪ್ಪನರ್ ಕಮ್ಮಿಯಾಗ ಹಾಕಿಲ್ಲವಾ ಮಗಳ ಎಕರೆ ಆಸ್ತಿ ಐತೆ ಒಂದು ಮತ್ತ ಆಗಳೆ ನೀರಾವರಿ ಐತಿ ಆಗಳೆ ಅಂದೆ ಲೋಮರೆ ನೀನ ಕೊಡ್ತೀನಿ ಅಂತೇಳಿ ಅಂಗಿ ಚಡ್ಡಿ ಬಿಚ್ಕೊಂಡು ಬಳಿ ಹೊತ್ಕೊಂಡು ನಿಂತಿ ಮತ್ತೀಗ ಆಗೋದು ಬೇರೆ ಕಮ್ಮಿಯಾಗಿ ಕೊಡ್ತಾನ ಅಂತ ಅವೇ ಕೊಡ್ತೀವಿ ಹುಚ್ಚಗ ಏನಿನ ಶಾನೆ ಅದನ ಆಗಲೇ ಪೊಲೀಸ್ ಆಗಿದ್ದಲ್ಲ ನೋಡಿಲ್ಲ ಇಲ್ಲ ಅಲ್ಲ ಆಗಲೇ ಪೊಲೀಸ್ ಆಗಿದ್ದಲ್ಲ ಪೊಲೀಸ್ ಮಾಮ ಯಾರನ್ನೂ ಅಲ್ಲಪ್ಪ ಯಾವನ್ ಜೋಡ್ರಿ ಓಡ್ ಹೋಗ್ಬಿಡ್ತೀನಿ ಅಲ್ಲ ಮಗಳ ಅವನ ಮಾತೇನು ಕೇಳ್ತಿ ನಾ ನಡಿತೀನಿ ನೀ ಬಾರ ಹೋಗುಣ ಬಾ ಇಬ್ರು ಕೂಡ ಹೋಗುಣ ದೌಡಪ್ಪ ಬಳಿ ತಗೋ ಬಳೆ 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 ಗಾಜಿನ ಬಳೆ ಮೇಸಿಲ್ದ ಸುಮ್ಮನೆ ರೇಷ್ಮೆ ಬಳೆ ನಡಿಯಪ್ಪ ಅದ್ರ ಜೋಡಿ ಏನ್ ಮಾತ್ ನಮ್ದು ಹೌದಿಲ್ಲ ನಡಿ ಪಟ್ನ ಯಾವ ನೌಕರಿಗಾರದಾನು ತೋರ್ಸಾಕತ್ತ ಇವನು ಒಟ್ಟ ವೈಲ್ಪನ ಚಲೋ ಚಲೋ ಬಳಿ ಬಂದಾವ್ ಏನ್ ಮಾಡ್ಲಾ ಫ್ಯಾಷನ್ ಬಳಿ ಏನ್ ಮಾಡ್ಲಿ ಕುಸ್ಬು ಬಳಿ ಯಾವ ಅಲ್ಲಿ ಶ್ರೀದೇವ್ ಬಳಿ ನೀನ ನೆಟ್ಟಗಿಲ್ಲ ಜಯಪ್ರದ ಬಳಿ ಅಲ್ಲಿ ನಿನ್ ಮೀಸಿ ಅಲ್ಲಿ ಮೀಸಿಂಗ್ ಹೋಗ್ಯಾವ್ ಹೆಂಗಾಗ ನೋಡ್ ಮಗ ತುಪ್ಪಿಲ್ಲ ಜೇಡಗೇನ ನಡಿ ನಡಿ ನೀನು ನಡಿ ಬರ್ತೀನಿ ಪಂಚಮಿ ಜೋಕಲ್ಲಿ ಅಡುನು ಜೋಡಿಲ್ಲಿ ಮಾವಾ ನೀ ಇಲ್ಲದೆ ದೇಖತ್ರು ಸಾಕಂದ್ರು ಬಿಡಬೇಡ
ಗಂಗಾ, ನನ್ನನ್ನು ಬಿಟ್ಟು ದೂರ ಹೋದೆಯ ಗಂಗಾ? ನನ್ನ ಕೈಯಾರೆ ನಿನ್ನ ಪುಣ್ಯತತಿ ಮಾಡುವಂತಾಯ್ತಲ್ಲ ಗಂಗಾ. ನೀನೆಷ್ಟು ಭಾಗ್ಯಶಾಲಿ. ದುಃಖಿಸಬೇಡಪ್ಪ ಕುಮಾರ, ದುಃಖಿಸಬೇಡ. ಹೀಗೆ ದುಃಖಿಸುತ್ತಾ ನಿಂತರೆ ಕಳೆದುಕೊಂಡ ನಿನ್ನ ಗಂಗಾ ಮತ್ತೆ ಬರುವಳೆ? ಇಲ್ಲ ನಿನ್ನ ಮಗು ಪ್ರದೀಪ್ ಮತ್ತೆ ಬರುವನೆ? ಅವರನ್ನು ಮರೆತು ನಗು ನಗುತ್ತಾ ಜೀವನ ಸಾಗಿಸು ಕುಮಾರ, ಜೀವನ ಸಾಗಿಸು. ಸಿದ್ದಪ್ಪ, ಅವರನ್ನು ಮರೆಯಬೇಕೆಂದ ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನಿಂದ ಮರೆಯಲಾಗುತ್ತಿಲ್ಲ ಸಿದ್ದಪ್ಪ, ಮರೆಯಲಾಗುತ್ತಿಲ್ಲ. ಕುಮಾರ್, ನೀನು ಹೀಗೆ ನಿಂತು ಬಿಟ್ಟರೆ ಮುಂದೆ ಈ ನಿನ್ನ ಸಿದ್ದಪ್ಪನನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇಲ್ಲ ಸಿದ್ದಪ್ಪ, ಅಂದರೆ ಇನ್ನೊಮ್ಮೆ ಇಂಥ ಮಾತು ನಿನ್ನ ಬಾಯಿಂದ ಬರಕೂಡದು. ನೀನು ಹೇಳುವ ಮಾತು ಹೌದು ಸಿದ್ದಪ್ಪ. ಹಣ್ಣಾದ ಈ ಮರಕ್ಕೆ ಬೀಳುವ ಹೊರತು ಚಿಗುರುವ ಆಸೆ ಅಲ್ಲ. ಆ ತಾಯಿ ಕಾತ್ರೇಶ್ವರಿಗೆ ಗೊತ್ತು ಈ ಬಡಸಿದ ರೋಗ ಎಂಥದ್ದು. ನಿನ್ನ ಮನಸ್ಸಿನ ರೋಗ ಬಿಡಬೇಕಾದರೆ ನೀನು ನಿನ್ನ ಹೆಂಡತಿ ಗಂಗಾ ಮತ್ತು ಪ್ರದೀಪನನ್ನು ಮರೆತು ನೀನು ಮತ್ತೆ ಪೊಲೀಸ್ ಅಧಿಕಾರಿಯಾಗಿ ನಿನ್ನ ಬಾಳಿನಲ್ಲಿ ಬಿರುಗಾಳಿ ಬೀಸಿದವರ ರುಂಡವನ್ನು ಕಡಿದು ಚೆಂಡಾಡಿದ ಮೇಲೆ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಸಿದ್ದಪ್ಪ, ಒಂದು ಮಾತು, ಸಮಯಕ್ಕೆ ಸಿಕ್ಕಾಗ ಏಕ್ ಬಾರ್ ದೋ ತುಕಡ ಮಾಡಲಿಲ್ಲ, ನನ್ನ ಹೆಸರು ಕುಮಾರನೇ ಅಲ್ಲ. ಕುಮಾರ್, ನಿನ್ನ ಮೇಲೆ ದಾಳಿ ಮಾಡಿದವರನ್ನು ನೀನು ಗುರುತಿಸಿರಬಹುದು ಅಂತ ಅನಿಸುತ್ತದೆ. ಸಿದ್ದಪ್ಪ, ಅವರು ಜನರ ಕಣ್ಣಿಂದ ತಪ್ಪಿಸಿಕೊಂಡು ಹೋಗಿದ್ದಾರೆ. ಆದರೆ ಈ ಕುಮಾರನ ಕಣ್ಣಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಸಿದ್ದಪ್ಪ, ಸಾಧ್ಯವಿಲ್ಲ. ಕುಮಾರ್, ನಾನೊಬ್ಬ ನಿನ್ನ ತಂದೆಯ ಸಮಾನ ಎಂದು ಕೇಳುತ್ತೇನೆ. ನಿನ್ನನ್ನು ಈ ಸ್ಥಿತಿಗೆ ತಂದವರು ಯಾರು ಹೇಳು ಕುಮಾರ? ಸಿದ್ದಪ್ಪ, ನನ್ನ ಬಾಳಿಗೆ ಬಿರುಗಾಳಿಯಾಗಿ ನನ್ನ ಧರ್ಮ ಪತ್ನಿ ಗಂಗಾಳ ಪಾಲಿಗೆ ದುಶ್ಯಾಸರಾಗಿ ಪ್ರೀತಿಯಿಂದ ಸಾಕಿ ಬೆಳೆಸಿದ ನನ್ನ ಕಂದನಿಗೆ ವ್ಯಮನಾಗಿ ಈ ಊರಿನ ಗರ್ಭ ಶ್ರೀಮಂತರಾಗಿ ಮೆರೆಯುತ್ತಿರುವ ಧರ್ಮೇಂದ್ರನ ಕಾರಣ ಸಿದ್ದಪ್ಪ, ಧರ್ಮೇಂದ್ರನೇ ಕಾರಣ. ಏನು ಹೇಳುತ್ತಿರುವೆ ಕುಮಾರ? ಊರಲ್ಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಇನ್ನೊಬ್ಬರ ಮನೆಗೆ ಬುದ್ಧಿ ಹೇಳಲು ಬಂದು ಎಲ್ಲ ಜನರ ಕಣ್ಣಿಗೆ ಮಣ್ಣು ಹಾಕಿ ಧರ್ಮದಿಂದಲೇ ನಡೆಯುತ್ತೇನೆಂದು ಹೇಳಿ ಧರ್ಮೇಂದ್ರ ಎಂದು ಹೆಸರನ್ನಿಟ್ಟುಕೊಂಡು ತಿರುಗುತ್ತಿರುವ ಆ ಸಾವುಕಾರ್ ಧರ್ಮೇಂದ್ರನೇ? ಹೌದು ಸಿದ್ದಪ್ಪ, ಆ ಸಾವುಕಾರ್ ಧರ್ಮೇಂದ್ರನೇ ನನ್ನ ಈ ಪರಿಸ್ಥಿತಿಗೆ ಕಾರಣ. ಊರಲ್ಲಿ ನಾನೇ ಶ್ರೀಮಂತನೆಂದು ತಿರುಗುತ್ತಿದ್ದಾನೆ ದುಶ್ಯಾಸನಾಗಿ. ಅವನಿಗೇನು ಗೊತ್ತು ನನ್ನ ಹಿಂದೆ ಕೃಷ್ಣ ಇದ್ದಾನೆ ಎಂಬುದು? ಅಣ್ಣ, ಕೃಷ್ಣನ ನೆನಪು ತೆಗೆದು ಮಾತನಾಡುತ್ತಿರುವಿರಲ್ಲ, ಏನು? ಏನು ಇಲ್ಲ ಬಾ ಶಂಕರ್, ನಿಮ್ಮ ತಂದೆ ಶಂಕರ್ ನನ್ನ ಮಗ ಶಂಕರ ಮದುವೆ ವಿಚಾರ ಮಾಡುವುದಿಲ್ಲ ಅಂದರು. ಅದಕ್ಕೆ ನಿನ್ನ ಶಂಕರ್ನ ಮದುವೆ ಅನ್ನುವಷ್ಟರಲ್ಲಿ ನೀನೇ ಬಂದೆ. ಹಾ ಶಂಕರ್, ನಿನ್ನ ಮದುವೆ ವಿಷಯ ಏನಂದು ಹೇಳಪ್ಪ. ಏನು ಹೇಳಲಿ ಕುಮಾರಣ್ಣ ನನ್ನ ಮದುವೆ ವಿಚಾರ? ಯಾಕೋ ಶಂಕರ್, ನಿನಗೆ ಮದುವೆ ಆಗಲು ಇಷ್ಟವಿಲ್ಲವೋ ಅಥವಾ ನಮಗೆ ತಿಳಿಯದ ಹಾಗೆ ಯಾರನ್ನಾದರೂ? ಕುಮಾರಣ್ಣ, ನಿಮ್ಮನ್ನೆಲ್ಲ ಬಿಟ್ಟು ಅವಳನ್ನು ಏಕೆ ಪ್ರೀತಿಸಲಿ? ಒಂದು ಮಾತು ಶಂಕರ್, ನಿನ್ನ ಮೇಲಿನ ಭಾವನೆಯಿಂದ ಈ ಮಾತನ್ನು ಹೇಳುತ್ತೇನೆ. ಮನೆಗೆ ಮುತ್ತಿನ ಮಗನಾಗು, ಮಲ್ಲಿಗೆಯ ಕಾಲದಲ್ಲಿ ಮದುವೆಯಾಗು, ಸಂಪಿಗೆಯ ಕಾಲದಲ್ಲಿ ಶ್ರೀಮಂತನಾಗು, ಕಣಕವೆಂಬ ಕಾಲದಲ್ಲಿ ಕಂದನನ್ನು ಪಡೆ. ಶಂಕರ್, ಶ್ರೀಮಂತಿಕೆ ಬಂದಾಗ ಈ ಕುಮಾರನನ್ನು ಮರೆಯದಿರು ಶಂಕರ್, ಮರೆಯದಿರು. ಹಾ ಶಂಕರ್, ನೀನು ಇಲ್ಲಿಗೆ ಬಂದ ವಿಷಯವೇನಪ್ಪ? ನನ್ನ ಕೆಲಸ ಏನೂ ಇಲ್ಲಣ್ಣ. ನನ್ನ ಗೆಳೆಯನ ಮನೆ ಇಲ್ಲೇ ಹತ್ತಿರ ಇತ್ತು, ಅವನಿಗೆ ಭೇಟಿಯಾಗಿ ಹೋಗೋಣ ಅಂತ ಬಂದೆ. ಅಂದ ಹಾಗೆ ಅಪ್ಪಾಜಿ ನೀವು ಇಬ್ಬರು ಕೂಡಿ ಬಂದಿರುವಿರಲ್ಲ, ಏನು ವಿಷಯ?
ಹಾ ಶಂಕರ್, ಏನು ವಿಷಯ ಇಲ್ಲಪ್ಪ, ವಿಷಯ ನಾಳೆ ಇದೆ. ಅಂಥದ್ದೇನಪ್ಪ ವಿಶೇಷ? ಏನು ಶಂಕರ್, ಇಷ್ಟು ಬೇಗ ನೀನು ಮರೆತು ಬಿಟ್ಟೆಯಾ? ವಿಚಾರ ಮಾಡು. ಓಹೋ, ನಾಳೆ ಪ್ರದೀಪನ ಹುಟ್ಟುಹಬ್ಬದ ದಿವಸ. ಪ್ರತಿ ವರ್ಷ ಅವನ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಏನು ಮಾಡುವುದು, ವಿಧಿ ಹಣೆ ಬರಹ. ಆಯ್ತು, ನಾಳೆ ಅವನ ಫೋಟೋ ಇಟ್ಟು ಪೂಜೆ ಮಾಡೋಣ ಏನನ್ನ. ಅದಕ್ಕೆ ಅಪ್ಪ ನಾನು ಕುಮಾರ್ ಸಂತೆ ತರಲು ಪೇಟೆಗೆ ಬಂದದ್ದು. ಹಾ ಶಂಕರ್, ನಾಳೆ ನೀನು ಕಾಲೇಜ್ಗೆ ರಜೆ ಹಾಕಿ ಬಾ. ನಮ್ಮ ಗಂಗಮ್ಮನ ಪುಣ್ಯತಿಥಿ ಇಟ್ಟುಕೊಂಡಿದ್ದೇವೆ. ಆಯ್ತು ಅಪ್ಪಾಜಿ, ರಜೆ ಹಾಕುತ್ತೇನೆ. ಹಾ ಕುಮಾರ್, ನಾವು ಹೊರಡೋಣವೇ? ಹಾ ಸಿದ್ದಪ್ಪ, ಇಲ್ಲಿ ನಮ್ಮ ಪಕ್ಕದಲ್ಲಿ ನಮ್ಮ ಗೆಳೆಯನ ಮನೆ ಇದೆ. ಅವನಿಗೆ ಭೇಟಿಯಾಗಿ ಪುಣ್ಯತಿಥಿಗೆ ಬರಲು ಬರಲು ಅಂತ ಹೇಳೋಣ ಬನ್ನಿ. ಆಯ್ತು, ನಡೆಯಪ್ಪ, ಹೋಗೋಣ. ಜ್ಯೋತಿ ಇಷ್ಟೊತ್ತಾದರೂ ಬರಲಿಲ್ಲ, ಎಲ್ಲಿ ಹೋಗಿರಬಹುದು? ಜ್ಯೋತಿ, ನೀನು ಕಣ್ಣು ಮುಚ್ಚಿದರೆ ನನಗೆ ಗೊತ್ತಾಗುವುದಿಲ್ಲ ತಿಳ್ಕೊಂಡಿರುವೆ. ಹೌದು ಶಂಕರ್, ನಾಳೆ ಎಂಬುದು ಹೇಗೆ ತಿಳಿಯಿತು? ಜ್ಯೋತಿ, ನಿನ್ನ ತಂಪಾದ ಈ ಕೈಗಳು ನನ್ನ ಕಣ್ಣುಗಳನ್ನು ಸ್ಪರ್ಶಿಸಿದಾಗ ನನ್ನ ಬಾಳಿನ ಸಂಗಾತಿ, ನನ್ನ ಕನಸಿನ ರಾಣಿ ನೀನೇ ಬಂದಿರುವೆ ಎಂದು ಗೊತ್ತಾಯಿತು. ನೀನು ಕಾಲಲ್ಲಿ ಹಾಕಿರುವ ಕಾಲ್ಗೆಜ್ಜೆ ನನ್ನ ಕಿವಿಯಲ್ಲಿ ಸುರವಾಗಿ ಕೇಳಿಸಿತು. ಅಂದ ಹಾಗೆ ಯಾಕೋ ನಿನ್ನ ಮುಖ ಸಪ್ಪಗಾಗಿದೆಯಲ್ಲ? ಇಲ್ಲ ಶಂಕರ್, ನಮ್ಮಿಬ್ಬರ ಪ್ರೇಮ ವಿಲಾಸವನ್ನ ಬಿಚ್ಚಿಡಬೇಕಾಗಿದೆ. ಯಾಕೆ ಜ್ಯೋತಿ, ಇದಂತ ಮಾತು? ನಿಮ್ಮ ಮಾವ ನಮ್ಮ ಪ್ರೇಮ ಬಂಧನಕ್ಕೆ ಏನಾದರೂ? ಇದುವರೆಗೂ ನಾನು ಸಾಕಿದ ನಾಯಿ ನನ್ನ ಕಾಲ ಬಳಿ ಬಿದ್ದಿರ್ತಿತ್ತು. ಈಗ ಅದು ತಲೆಯ ಮೇಲೆ ಏರು ಹತ್ತಿದೆ. ಇಷ್ಟಕ್ಕೆ ಯಾಕೆ ಚಿಂತೆ ಮಾಡುತ್ತಿರುವೆ? ಚಿಂತೆಯಲ್ಲ, ಅವನೀಗ ಯಾರ ಕಣ್ಣಿಗೂ ತೆರೆಯದೆ ಬೆಟ್ಟದ ಹುಲಿಯಾಗಿ ತಿರುಗುತ್ತಾ ಇದ್ದಾನೆ. ಕರ್ಮಿಂದ ಅಂದ್ರೆ ಬಡ ಹೆಣ್ಣು ಮಕ್ಕಳ ಕಣ್ಣೀರಿನ ಕರ್ಮವನ್ನ ಹಿಂಡುವಂತ ಹೀನ ಮನುಷ್ಯನಾಗಿದ್ದಾನೆ. ಅಂದರೆ ಅವನು ವಿಷಾರ್ಪವಾಗಿದ್ದಾನೆ. ವಿಷ ಸರ್ಪ ಅಷ್ಟೇ ಅಲ್ಲ, ನಮ್ಮ ದಾರಿಯಲ್ಲಿ ಘಟ ಸರ್ಪವಾಗಿ ನಿಂತಿರುವನು. ಆ ಸರ್ಪದ ಹಲ್ಲನ್ನ ಕೀಳಬೇಕಾದ್ರೆ ನೀನು ಹಾವಾಡಿಗನಾಗಿ ಅವನೊಂದಿಗೆ ಆಟವಾಡಬೇಕು. ಅಂದಾಗ ನಮ್ಮ ಮುಂದಿನ ಕಾರ್ಯಗಳು ಸಾಗುವವು. ನಿನ್ನ ಮಾತಿನ ಅರ್ಥ ನನಗೆ ತಿಳಿಯಲಿಲ್ಲ. ನೀವು ಸ್ವಲ್ಪ ದಿವಸ ನನ್ನನ್ನು ಬಿಟ್ಟು ದೂರವಿರು. ಆಯ್ತು ಜ್ಯೋತಿ, ನಿನ್ನಿಂದ ಸ್ವಲ್ಪ ದಿವಸ ನಾನು ದೂರ ಇರುತ್ತೇನೆ. ಅಲ್ಲಿಯವರೆಗೆ ಒಂದು ಗೀತೆಯನ್ನು ಹಾಡಬಾರದೆ? ನೀನೇ ನನ್ನ ಬಾಳಿನ ದೇವರು.
₹200 ಮಂಜು ಮೇಟಿ 10,000 ವಿ ಎಫ್ ದಂಡನವರ್, ₹500 ಶ್ರೀನಿವಾಸ್ ಬೆನಕಟ್ಟಿ, ₹200 MM ಕೂರಿ, ₹500 RM ಕೋಟಿ, ₹1,000 ಶಂಕರಪ್ಪ ಬೆಣ್ಣೂರ್, ₹500 ಶಂಕರಪ್ಪ ಎಡಳ್ಳಿ, ₹100 ಮಹಾದೇವಿ ಮುದ್ಕಣ್ಣವರ್, ₹1,000 KR ಜಂಬಗಿ, ₹2,000 ಭೀಮನಗೌಡ ದಂಡನವರ್, ₹1,500 ಪಾಂಡಪ್ಪ ದಂಡನವರ್, ₹500 ಯಲ್ಲಪ್ಪ ಕೂಡ್ಗಿ, ₹500 ರಮೇಶ್ ಕಾಳಗೋಳು, ₹500 ವೆಂಕಣ್ಣ ಎಡಳ್ಳಿ, ₹500 ಸುಭಾಸ್ ಆಲೂರ್, ₹1,001 ಮಾನಪ್ಪ ಮಲಗಾನ್. ಮತ್ತೆ ನಾಟಕ ಆರಂಭ. ಗಂಗಾ ಗಂಗಾ ಇಲ್ಲಿ ಬಾ. ನೋಡು, ಹೊರಗಡೆ ಯಾರೋ ಪೇಷಂಟ್ ಬಂದಾಗ ಕಾಣಿಸ್ತಾ ಇದೆ. ನೀನು ಒಳಗಡೆ ಹೋಗಿ ರೆಸ್ಟ್ ತಗೋಮ್ಮ. ಓಕೆ, ಒಳಗಡೆ ರೆಸ್ಟ್ ಮಾಡು. ಕುಮಾರ, ಏನೋ ಕುಮಾರ ನಿನ್ನ ಅವತಾರ. ಈ ವಿಚಿತ್ರವಾಗಿರ್ತಕ್ಕಂಥ ಸುದ್ದಿ, ವಿಚಿತ್ರವಾಗಿರ್ತಕ್ಕಂಥ ಸ್ಥಿತಿಯನ್ನು ನೋಡಲು ಆ ಭಗವಂತ ನನ್ನನ್ನು ಎಷ್ಟರು ಕಾಡಿದ್ದಾನೆ. ಏನೋ ಕುಮಾರ ಇದು, ಏನು? ಏನೆಂದು ಹೇಳಲಿ ವೀರೇಂದ್ರ ನನ್ನ ಬಾಳಿನ ಕತೆ. ನನ್ನ ತುಂಬಿದ ಸಂಸಾರವನ್ನು ಆ ತಾಯಿ ಕಾಂಚನೇಶ್ವರಿಯಿಂದ ನೋಡಲಾಗಲಿಲ್ಲ. ಅದಕ್ಕೆ ಆ ತಾಯಿ ಕೊಟ್ಟ ಶಿಕ್ಷೆ ಇದು ವೀರೇಂದ್ರ, ತಾಯಿ ಕೊಟ್ಟ ಶಿಕ್ಷೆ ಇದು. ಕುಮಾರ, ಏನೋ ನಿನ್ನ ಮಾತಿನ ಅರ್ಥ. ಇದನ್ನು ಸ್ವಲ್ಪ ಬಿಡಿಸಿ ಹೇಳಬಾರದೆ? ವೀರೇಂದ್ರ, ನನ್ನ ಹೆಂಡತಿ ಮಕ್ಕಳು ನನ್ನಿಂದ ದೂರವಾದರದ್ದು. ಬೀದಿ ಬೀದಿಯಲ್ಲಿ ಅಲಿಯುತ್ತಿರುವಾಗ ಒಂದು ದಿನಪತ್ರಿಕೆ ಓದಿ ಅವರು ನನ್ನಿಂದ ದೂರವಾಗಿ ಶಾಶ್ವತವಾಗಿ ಹೋದರೆಂದು ತಿಳಿದು ಬಂತು. ಅವರನ್ನೆಲ್ಲ ನಾಡು ಕಳೆದುಕೊಂಡೆದ್ದು ನನಗೆ ಗೊತ್ತಾಯಿತು. ಅಳಬೇಡ ಕುಮಾರ, ಅಳಬೇಡ. ದುಃಖಿಸುತ್ತಾ ಹೀಗೆ ನಿನ್ನ ಕಾಲನ್ನು ಕಳೆಯುವ ಸಮಯ ಮುಗಿಯಿತು. ಇನ್ನು ಮುಂದಾದರೆ ನಿನ್ನ ಬಾಳು ಚೆನ್ನಾಗಿ ಆಗಬೇಕು ಕುಮಾರ, ಚೆನ್ನಾಗಿ ಆಗಬೇಕು. ಹಾ ವೀರೇಂದ್ರ, ಹೋಗಲಿ ಬಿಡು ನನ್ನ ಬಾಳಿನ ಕತೆ. ಹಾ, ಅಂದಾಗೆ ನಿನ್ನ ಮದುವೆ ವಿಷಯ ಏನು ಮಾಡಿದೆಯಪ್ಪ? ಕುಮಾರ, ನಾನು ಜ್ಯೋತಿ ಎಂಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದೆ ನಿಜ.
ಆದರೆ ಅವಳು ಮತ್ತೊಬ್ಬನಿಗೆ ಮನಸ್ಸು ಕೊಟ್ಟು ಹೊರಟು ಹೋದಳು. ಹೀಗಾಗಿ ಈಗ ಮತ್ತೊಬ್ಬ ಹುಡುಗಿಯನ್ನು ಮದುವೆಯಾಗಲು ಪ್ರಯತ್ನ ಪಡುತ್ತಿದ್ದೇನೆ. ಹಾ ವೀರೇಂದ್ರ, ನೀನು ಪ್ರೀತಿಸುತ್ತಿರುವ ಹುಡುಗಿ ಯಾರು? ನಾನು ಪ್ರೀತಿಸುತ್ತಿರುವುದು ಹಾಗೂ ಈಗ ಮದುವೆಯಾಗುತ್ತಿರುವ ಹುಡುಗಿ ಒಬ್ಬ ಹುಚ್ಚಿ ಕುಮಾರ. ಒಬ್ಬ ಹುಚ್ಚಿ. ಏನು ಹುಚ್ಚು ಹುಡುಗಿ? ಏನು ವೀರೇಂದ್ರ, ನೀನು ಮದುವೆಯಾಗುತ್ತಿರುವ ಹುಡುಗಿ ಹುಚ್ಚು ಹುಡುಗಿಯ? ನೀನು ಹುಚ್ಚು ಹುಡುಗಿಯನ್ನು ಮದುವೆಯಾಗುತ್ತಿರುವೆಯಲ್ಲ, ನೀನೆಂತ ಹುಚ್ಚನೋ? ಹೌದು ಕುಮಾರ, ಅವಳೇನೋ ಹುಚ್ಚಿ ನಿಜ. ಆದರೆ ಅವಳಿಗೆ ಯಾವುದೋ ಮುಖ್ಯವಾದ ಕಾರಣದಿಂದ ತಲೆಗೆ ಏಟು ಬಿದ್ದು ಮೆದುಳಿನಲ್ಲಿ ಜ್ಞಾಪಕ ಶಕ್ತಿ ಹೊರಟು ಹೋಗಿದೆ ಅಷ್ಟೇ. ಟ್ರೀಟ್ಮೆಂಟ್ ಏನೋ ಕೊಡ್ತಾ ಇದ್ದೇವೆ, ಇನ್ನೇನು ಕೆಲವೇ ದಿನಗಳಲ್ಲಿ ಅವಳು ಗುಣಮುಖಳಾಗ್ತಾಳೆ. ಹಾಗಾಗಿ ಅವಳನ್ನೇ ಮದುವೆ ಮಾಡಲು ತೀರ್ಮಾನಿಸಿದ್ದೇನೆ ಕುಮಾರ. ಹಾ ವೀರೇಂದ್ರ, ಈಗ ಅವಳು ಎಲ್ಲಿದ್ದಾಳೆ? ಇಲ್ಲೇ ಕುಮಾರ, ಇಲ್ಲೇ ನನ್ನ ಮನೆಯಲ್ಲೇ ಇದ್ದಾಳೆ. ಗಂಗಾ, ಗಂಗಾ. ಏ ವೀರೇಂದ್ರ, ಈಗ ಅವಳನ್ನು ಕರೆಯಬೇಡ. ಹಾ, ಅವಳ ಹೆಸರು ನಿನಗೆ ಹೀಗೆ ಗೊತ್ತು? ಅವಳ ಹೆಸರು ನನಗೆ ಗೊತ್ತಿಲ್ಲ ಕುಮಾರ. ಅವಳು ನಡುಬೀದಿಯಲ್ಲಿ ನನಗೆ ಸಿಕ್ಕಳು. ಆದರೆ ಅವಳಿಗೆ ಹೆಸರಿಲ್ಲ, ಅವರ ತಂದೆ ಇಲ್ಲ, ತಾಯಿ ಇಲ್ಲ. ಆದರೆ ಅದೇ ಸಂದರ್ಭದಲ್ಲಿ ನಾನು ಪೇಪರ್ನಲ್ಲಿ ನಿನ್ನ ಹೆಂಡತಿ ಗಂಗಾ ತೀರಿಕೊಂಡ ಸುದ್ದಿಯನ್ನು ಓದಿದ್ದೆ. ಆ ನನ್ನ ಅತ್ತಿಗೆಯನ್ನು ನಾನು ನೋಡಿರಲಿಲ್ಲ. ಈ ಕ್ಷಣದಲ್ಲಿ ಆದರೂ ನನ್ನ ಅತ್ತಿಗೆಯನ್ನು ನೆನಪಿಸಿಕೊಳ್ಳೋಗೋಸ್ಕರ ಈ ಮುದ್ದು ಹುಚ್ಚು ಹುಡುಗಿಗೆ ಆ ಗಂಗಾ ಎಂದು ಹೆಸರಿಟ್ಟೆ ಕುಮಾರ. ಎಂಥ ಸಂತೋಷದ ವಿಷಯ ವೀರೇಂದ್ರ. ಇನ್ನು ನಿನ್ನ ಮನಸ್ಸಿನಲ್ಲಿ ಬಡ ಮಿತ್ರ ನೆನಪಿನಲ್ಲೇ ಇದ್ದಾನೆಂದಂಗಾಯ್ತು. ಹಾ ವೀರೇಂದ್ರ, ನಾನು ಬಂದ ಕೆಲಸ ಮರೆತು ಬಿಟ್ಟೆ. ಅದೇನಪ್ಪ ಅಂತ ಮುಖ್ಯವಾದ ಕೆಲಸ ಕುಮಾರ? ನೋಡು ವೀರೇಂದ್ರ, ನಿಮ್ಮ ಅತ್ತಿಗೆ ಬದುಕಿರುವಾಗ ನೀನು ಒಂದು ಸಲೆಯಾದರೂ ನಮ್ಮ ಮನೆಗೆ ಬರಲಿಲ್ಲ, ಹಾಗೂ ಅವಳನ್ನು ಪರಿಚಯನೂ ಮಾಡಿಕೊಳ್ಳಲಿಲ್ಲ. ಹಾ, ನಾಳೆ ಅವಳ ಪುಣ್ಯತಿಥಿ ಇದೆ, ನೀನು ಖಂಡಿತ ಬರಬೇಕು. ಕುಮಾರ, ಈ ಗೆಳೆಯನನ್ನು ನೆನಪಿಟ್ಟುಕೊಂಡು ಇಲ್ಲಿಯವರೆಗೂ ನೀನು ಕರೀಲಿಕ್ಕೆ ಬಂದೆ ಅಂದಮೇಲೆ ನಾನು ಖಂಡಿತವಾಗಿ ಬರುತ್ತೇನೆ ಕುಮಾರ, ಖಂಡಿತ ಬರುತ್ತೇನೆ. ಹೇ ವೀರೇಂದ್ರ, ನೀನು ಬರುತ್ತೇನೆಂದು ಒಬ್ಬನೇ ಬರಬೇಡ. ನೀನು ನಿನ್ನ ಪ್ರಿಯತಮೆಯನ್ನು ಕರೆದುಕೊಂಡು ಬಾ. ಯಾಕೆ ಈ ಮಾತನ್ನು ಹೇಳುತ್ತೇನೆಂದರೆ, ಹುಚ್ಚು ಹುಡುಗಿ ಸಮಾಜದಲ್ಲಿ ನಡೆದಾಡಿದರೆ ಬೇಗ ಅವಳು ಹುಚ್ಚು ಬಿಟ್ಟಿರಬಹುದು ಎಂದು ನನ್ನ ಅಭಿಪ್ರಾಯ. ಆಯ್ತು ಕುಮಾರ, ನಿನ್ನ ಮಾತನ್ನು ಒಪ್ಪುತ್ತೇನೆ. ಖಂಡಿತವಾಗಿಯೂ ಅವಳನ್ನು ಕೂಡ ಕರೆದುಕೊಂಡು ಬರುತ್ತೇನೆ. ಆಯ್ತೇ? ಆಯ್ತು ಮಿತ್ರ, ನನಗೆ ಸಮಯ ಇಲ್ಲ, ನಾನು ಬರುತ್ತೇನೆ. ಓಕೆ, ಹೋಗಿ ಬಾ ಕುಮಾರ. ಮಿತ್ರನನ್ನು ಕಳೆದುಕೊಂಡು ನನ್ನ ದೇಹದಲ್ಲಿರುವ ಒಂದು ಅಂಗಾಂಗವೇ ಹೋದಾಗೆ ಆಗಿತ್ತು. ಆದರೆ ಇವತ್ತು ಮರಳಿ ನನ್ನ ಮಿತ್ರ ನನ್ನ ಬಳಿ ಬಂದ. ಈ ಸಂತೋಷದ ಸಮಯ ಆ ಕಾಂಚನೇಶ್ವರಿ ತಾಯಿ ಕೊಟ್ಟ ವರ ಎಂದು ಭಾವಿಸುತ್ತೇನೆ. ಡಾಕ್ಟರ್, ಇವತ್ತು ನಿಮ್ಮ ಕ್ಲಿನಿಕ್ ಬಾಗಿಲು ತೆಗೆದಿರುವುದಿಲ್ಲ? ಹೌದಪ್ಪ ಕರ್ಮೇಂದ್ರ, ಇದೀಗ ತಾನೇ ನನ್ನ ಪ್ರಾಣ ಸ್ನೇಹಿತ ಕುಮಾರ್ ಬಂದಿದ್ದ. ಅವನೊಡನೆ ಮಾತನಾಡುತ್ತಿದ್ದೆ, ಹಾಗಾಗಿ ಕದ ತೆಗೆದಿದ್ದೆ. ಏನು, ಕುಮಾರ ಬಂದಿದ್ದಾನೆ? ಆ ಇನ್ಸ್ಪೆಕ್ಟರ್ ಕುಮಾರ ಬಂದಿದ್ದಾನೆ? ಹೌದು ಕರ್ಮೇಂದ್ರ, ನಾವು ನೀವೆಲ್ಲ ಕಾರ್ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಿದ್ದ ಎಂದು ತಿಳಿದಿದ್ದ ಅದೇ ನನ್ನ ಸ್ನೇಹಿತ ಕುಮಾರ ಬಂದಿದ್ದ ಕರ್ಮೇಂದ್ರ. ಅದರಲ್ಲಿ ನೀನು ಬಂದ ಕೆಲಸ ಏನಿಲ್ಲ ಡಾಕ್ಟರ್, ನಮ್ಮ ಮಾವ ನಿಮ್ಮನ್ನು ಬರಲು ಹೇಳಿದ್ದರು, ಅದಕ್ಕೆ ನಿಮಗೆ ತಿಳಿಸಲು ಬಂದೆ. ಡಾಕ್ಟರ್, ಇವಳು? ಹೌದು ಕರ್ಮೇಂದ್ರ, ಇವಳು ಗಂಗಾ. ಯಾಕೆ ಅಷ್ಟೊಂದು ನಿನಗೆ ಗಾಬರಿ? ಈಗ ಬಂದವನು ಕುಮಾರ, ಇವಳು ಗಂಗಾ. ಹೌದು ಕರ್ಮೇಂದ್ರ, ಈಗ ಹೋದವನು ನನ್ನ ಪ್ರಾಣ ಸ್ನೇಹಿತ ಇನ್ಸ್ಪೆಕ್ಟರ್ ಕುಮಾರ್, ಇವಳು ಗಂಗಾ. ನೀನೇಕೆ ಇಷ್ಟು ಗಾಬರಿಯಾಗಿದ್ದೀಯೋ ಕರ್ಮೇಂದ್ರ? ಏನಿಲ್ಲ ಡಾಕ್ಟರ್,
ನಾನಿನ್ನು ಬರುವೆ. ನಮ್ಮ ಮಾವನವರು ಬರಲು ಹೇಳಿದ್ದರು, ಬೇಗ ಬನ್ನಿ. ಓಕೆ ಓಕೆ ಬರುತ್ತೇನೆ. ಇಷ್ಟು ದಿನವಾದರೂ ಆ ದೇವರು ಇಲ್ಲ ಅಂತ ತಿಳ್ಕೊಂಡೆ. ಆ ಕುಮಾರನ ಪರಿಸ್ಥಿತಿ ನೋಡಿದ್ರೆ ದೇವರಿದಾನೆ ಅಂತ ಗೊತ್ತಾಯ್ತು. ಇನ್ನೂ ಆದರೂ ಕುಮಾರ್ ಬರಲೇ ಇಲ್ವಲ್ಲ, ಇಲ್ಲೇನು ವೇಟ್ ಮಾಡಿದ್ರಾಯ್ತು. ನೋಡು ಚಂದ್ರಕಾಂತ್, ಶ್ರೀ ಕಾಂಚನೇಶ್ವರಿ ದೇವಿ ಬಗ್ಗೆ ಏನೋ ಮಾತನಾಡ್ತಾ ಕಾಣ್ತದಲ್ಲ. ಏನೂ ಇಲ್ಲ, ಕುಮಾರನ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೆ, ಅದೇರ ಬಗ್ಗೆ ಹೇಳ್ತಾ ಇದ್ದೆ. ಕಾಂಚನೇಶ್ವರಿ ದೇವಿ ಇದ್ದಾಳೆ ಅಂತ. ನೋಡು ಚಂದ್ರಕಾಂತ್, ಕುಮಾರ್ ಸಾಹೇಬರು ಈಗಾಗಲೇ ಬರ್ತಾರೆ. ಬಂದೇ ಬಿಟ್ಟರು ನೋಡಿ. ಚಂದ್ರಕಾಂತ್ ಸರ್, ನನಗೆ ಬರುವುದು ಲೇಟ್ ಆಯಿತು. ಇಲ್ಲ ಬಂದಿದ್ದು ಎಲ್ಲ ಇದಾಯ್ತು. ಏನಿದು ನೀವು ಕುಣ್ತಾ ಇದ್ದಾರಾ? ನೀವೇ ಹೇಳಿ ಮೇಷ್ಟ್ರೆ. ನೋಡು ಚಂದ್ರಕಾಂತ್, ನಮ್ಮ ಕುಮಾರ್ ಸಾಹೇಬರು ಬದುಕಿದ್ದಾರೆಂದು, ಅವರಿಗೆ ಮತ್ತೆ ಕಾಲು ಬರುತ್ತೆ ಎಂದು ಡಾಕ್ಟರ್ ಹೇಳಿದ್ದಾರೆ. ಅವರಿಗೆ ಬದುಕಿದ್ದಾರೆಂದು ಪ್ರೂವ್ ಮಾಡಿ ಅವರಿಗೆ ಪೊಲೀಸ್ ನೌಕರಿ ಬರೋ ಹಾಗೆ ಮಾಡ್ರಿ. ಸತ್ತವ್ರನ್ನೇ ಬದುಕಿಸ್ತೀವಿ, ಬದುಕಿದವ್ರಿಗೆ ಕೆಲಸ ಮಾಡೋಕ್ಕೆ ಆಗಲ್ಲ ಅಂದರೆ ಹೇಗೆ? ಅವ್ರನ್ನ ಹೇಗಾದರೂ ಮಾಡಿ ಕೆಲಸ ಕೊಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಆಯಿತು, ನಾನೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಮತ್ತೆ ಭೇಟಿ ಆಗ್ತೇನೆ ನಿಮ್ಮನ್ನು. ಆಯ್ತು ಸರ್. ಆಯ್ತು ಸರ್. ಓಕೆ ಸರ್. ನಡೆಯಿರಿ, ಲೇಟ್ ಆಗುತ್ತದೆ. ನಮಸ್ಕಾರ ಆಚಾರ್ಯಗಳು. ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಮರಳಿ ಕಾಲ ಬಂದ ಮೇಲೆ ಮರಳಿ ಮತ್ತು ಇನ್ಸ್ಪೆಕ್ಟರ್ ಆಗಬಹುದು ಸರ್. ಆಚಾರ್ಯರೇ, ಲಂಚ ಕೊಟ್ಟು ನೌಕರಿ ಸೇರುವುದು ನನಗೆ ಇಷ್ಟವಿಲ್ಲ. ಲಂಚ ಅಂದರೆ ಲಂಚ ಕೊಡಲಿಕ್ಕೆ ಕೆಲಸ ಮಾಡಾಗಿದೆ. ಆಚಾರ್ಯರೇ, ಈ ಊರಲ್ಲಿ ಭಿಕ್ಷೆ ಬೇಡಿ ನನ್ನ ಹೊಟ್ಟೆಯನ್ನು ತುಂಬಿಸಿಕೊಂಡು ಕೊಡುತ್ತೇನೆ ಹೊರತು ನಾನು ಲಂಚ ಕೊಟ್ಟು ನೌಕರಿ ಸೇರಲಾರೆ. ನಿಮ್ಮ ಮನಸ್ಸಿಗೋಸ್ಕರ ಈ ಮಾತನ್ನು ಹೇಳಿದೆ. ಇಲ್ಲ ಆಚಾರ್ಯರೇ, ನೀವು ಹೇಳುವ ಮಾತು ನಿಜವಿದೆ. ಆದರೆ ಹೆಂಡತಿ ಮಕ್ಕಳು ಇಲ್ಲದ ನನಗೆ ಸುಖ ಇದ್ದರೆಷ್ಟು ಇಲ್ಲದರೆಷ್ಟು. ನಿಜವಿದೆ ನಿಮ್ಮ ಮಾತು. ಮನ ಮೆಚ್ಚಿದ ಹೆಂಡತಿಯನ್ನು ಕಳೆದುಕೊಂಡ್ರಿ, ಬಾಳಿ ಬೆಳಕುವ ನಿಮ್ಮ ಮಗನನ್ನು ಕಳೆದುಕೊಂಡ್ರಿ. ಅಂದ ಮೇಲೆ ನಿಮಗೇಕು ಬೇಕು ನೌಕರಿ? ಮುಂದಿನ ಕೆಲಸ ನೋಡೋಣ್ರಿ. ಸಿದ್ದಪ್ಪ, ಒಳಗಡೆ ಹೋಗಿ ಸಾಮಾನುಗಳನ್ನು ತೆಗೆದುಕೊಂಡು ಬಾರಪ್ಪ. ಆಯ್ತು ಕುಮಾರ್, ತರುತ್ತೇನೆ. ಹಲೋ ವೀರೇಂದ್ರ. ಏನು ವೀರೇಂದ್ರ ಒಬ್ಬನೇ ಬಂದ? ಆಚಾರ ಅಲ್ಲೋ ರೀ, ನೋಡ್ರಿ, ನಮ್ಮ ಸಾಹೇಬರು ನಮ್ಮ ಗೆಳೆಯ ಬಂದ್ಕೊಳ್ಳಿ ಖುಷಿ ನನಗಾಗಿದೆ. ಇಷ್ಟೊತ್ತಾಗ ಸತ್ತಿದ್ದ ಮಕ್ಕ ಖಳ ಆಯ್ತು ನೋಡ್ರಿ. ಆಚಾರ್ಯರೇ, ಗೆಳತನ ಎನ್ನುವುದು ಜೀವನದಲ್ಲಿ ಅಥವಾ ಬದುಕಿನಲ್ಲಿರುವ ಎರಡು ಕಣ್ಣುಗಳಿದ್ದ ಹಾಗೆ. ಒಂದು ಕಣ್ಣು ಇಲ್ಲ ಅಂದರೆ ಹೇಗೆ ಕೆಲಸ ಮಾಡಿತ್ತು? ಈಗ ಎರಡೂ ಕಣ್ಣುಗಳು ಒಟ್ಟಿಗೆ ಸೇರಿದವು, ಹಾಗಾಗಿ ಅವನ ಮುಖದಲ್ಲಿ ನಗು ಇದೆ ಆಚಾರ್ಯರೇ. ವೀರೇಂದ್ರ, ಹೋಗಲಿ ಬಿಡು. ಅಂದ ಹಾಗೆ ನಿನ್ನ ಪ್ರಿಯತಮೆಯನ್ನು ಕರೆದುಕೊಂಡು ಬಂದಿಲ್ಲವಲ್ಲ, ಎಲ್ಲಿ ಅವಳು? ಕರೆದುಕೊಂಡು ಬಂದಿದ್ದೇನೆ ಕುಮಾರ. ಅವಳು ಇಲ್ಲೇ ಹೊರಗಡೆ ನಿಂತಿದ್ದಾಳೆ. ಬರಲು ಸ್ವಲ್ಪ ಭಯ ಅನಿಸುತ್ತೆ, ಹಾಗಾಗಿ ಹೊರಗಡೆ ನಿಂತಿದ್ದಾಳೆ. ಅವಳಿಗೇಕೆ ಇಲ್ಲಿ ಭಯ? ಒಳಗಡೆ ಕರೆಯೋ ಅವಳನ್ನು. ಓಕೆ, ಜಸ್ಟ್ ಅ ಮಿನಿಟ್.
ಗಂಗಾ ಗಂಗಾ ವೀರೇಂದ್ರ ವೀರೇಂದ್ರ ಗಾತಾಯ್ತು ವೀರೇಂದ್ರ ಗಾತಾಯ್ತು ವೀರೇಂದ್ರ ಗಾತಾಯ್ತು. ಕುಮಾರ, ಏನು ನೀನು ಮಾತನಾಡುತ್ತಿರುವುದು? ಏಕೆ ಈ ಗಂಗಾ ಒಳಗಡೆ ಬಂದ ತಕ್ಷಣ ಹೀಗೇಕೆ ನಿಂತಿರ್ಬೇಕು ಕುಮಾರ? ಕುಮಾರ ಕುಮಾರ ಕುಮಾರ, ಕಣ್ಣಲ್ಲಿ ನೀರೇಕೆ ಕುಮಾರ? ಕುಮಾರ, ಏನು ಮಾತನಾಡುತ್ತಿಲ್ಲಲ್ಲ? ನೋಡಿ ಕುಮಾರ, ನನ್ನ ಗಂಗಾ ಒಳಗಡೆ ಬಂದ ತಕ್ಷಣನೇ ಅಳುತ್ತಾ ನಿಂತು ಬಿಟ್ಟಿದ್ದಾನೆ. ಇವನು ಏಕೆ ಹೀಗೆ ಅಳುತ್ತಿದ್ದಾನೋ ನನಗಂತೂ ಅರ್ಥ ಆಗಿಲ್ಲ. ಕುಮಾರ್, ಅಳುತ್ತಾ ನಿಂತಿರುವೆಯಲ್ಲ, ಏನಾಯ್ತು ಕುಮಾರ? ಏನೆಂದು ಹೇಳಲಿ ಸಿದ್ದಪ್ಪ, ನೀನೇ ಅಲ್ಲಿ ನೋಡು ಸಿದ್ದಪ್ಪ, ನೀನೇ ಅಲ್ಲಿ ನೋಡು. ಇವರು ಸಿದ್ದಪ್ಪ, ಇವಳು ನನ್ನ ಪ್ರೇಯಸಿ ಗಂಗಾ, ನನ್ನ ಆಸ್ಪತ್ರೆಯಲ್ಲೇ ಇದ್ದಿದ್ದಳು. ಇವಳನ್ನು ನೋಡಿ ಕುಮಾರ ಯಾಕೆ ಈ ರೀತಿ ಆಡ್ತಾ ಇದ್ದಾನೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಸಿದ್ದಪ್ಪ, ಅರ್ಥ ಆಗ್ತಾ ಇಲ್ಲ. ಕುಮಾರ್ ಏನು ಮಾತನಾಡಬೇಕೆಂದು ತಿಳಿಯಲಾರದೆ ಕಂಬದ ಹಾಗೆ ನಿಂತಿದ್ದಾನಪ್ಪ, ಕಂಬದ ಹಾಗೆ ಒಂದು ಕಡೆ ನೋಡಿದರೆ ಗೆಳೆತನ, ಮತ್ತೊಂದು ಕಡೆ ನೋಡಿದರೆ ತಾಳಿ ಕಟ್ಟಿದ ಹೆಂಡತಿ. ಇವರಿಬ್ಬರು ಇರುವಾಗ ಏನೆಂದು ಮಾತನಾಡಬೇಕು? ಏನು ಇವರು? ಹೌದಪ್ಪ, ಹೌದು. ಇವರು ಬೇರೆ ಯಾರೂ ಅಲ್ಲ, ನಮ್ಮ ಕುಮಾರನ ಹೆಂಡತಿ ಗಂಗಾ. ಏನಮ್ಮ ಗಂಗಾ, ಹುಚ್ಚರ ಆಟ. ಇದೇನು ವಿಚಿತ್ರ ಆಟ ಅನ್ನುವಂತೆ ಆಗಿದೆ. ಗಂಗಮ್ಮನ ಬಂದು ಮರಳಿ ಬಂದ ಮುತ್ತೈದ ಭಾಗ್ಯವನ್ನು ತೆಗೆದುಕೊಂಡಿದ್ದಾಳೆ. ಆದ ಕಾರಣ ಈ ನಮ್ಮ ಮರಳಿ ಬಂದ ಮುತ್ತೈದ ಭಾಗ್ಯವನ್ನು ಪಡೆದಿದ್ದಾಳೆ ನಮ್ಮ ಗಂಗಮ್ಮ. ಏನಮ್ಮ ಗಂಗಾ, ಇದು ವಿಚಿತ್ರ ಹುಚ್ಚರ ಆಟ. ಹೊರಳಲ್ಲಿ ಕರಿಮಣಿ ಸರ ಕಾಣದಾಗಿದೆ, ಹಣೆಯ ಮೇಲೆ ಕುಂಕುಮ ಇಲ್ಲದಾಗಿದೆ. ಏನಮ್ಮ ಇದು? ನೋಡಮ್ಮ, ಇನ್ನು ಮೇಲೆ ನೀನು ನಿನ್ನ ಗಂಡನ ಪಾಲಿಗೆ ಅರಳುವ ಹೂವಾಗಿರಮ್ಮ, ಅರಳುವ ಹೂವಾಗಿ. ಕುಮಾರ್, ನೀನು ಕಂಡದ್ದೆಲ್ಲ ಕೆಟ್ಟ ಕನಸು ಎಂದು ತಿಳಿದು ಮರೆತು ಬಿಡಪ್ಪ, ಮರೆತು ಬಿಡು. ನೀನು ಮತ್ತೆ ಗಂಗಾಳಿಗೆ ತಾಳಿ ಕಟ್ಟಿ ಅವಳನ್ನು ಮರಳಿ ಬಂದ ಮುತ್ತೈದೆ ಭಾಗ್ಯಳನ್ನಾಗಿ ಮಾಡಿ ಬಾಳಬೇಕಪ್ಪ, ಬಾಳಬೇಕು. ಆಯ್ತು ಸಿದ್ದಪ್ಪ, ಆಯ್ತು. ಕುಮಾರ, ಏನೋ ಮಾಡಿದೆ ನೀನು, ಏನೋ ಮಾಡಿದೆ ನೀನು. ಮೊದಲೇ ನನ್ನತ್ತಿಗೆಯನ್ನು ನನಗೆ ಪರಿಚಯ ಮಾಡಿ ಕೊಟ್ಟಿದ್ದರೆ ಇವತ್ತು ಈ ಗಂಗಾಳಿಗೆ ಈ ಸ್ಥಿತಿ ಬರುತ್ತಿರಲಿಲ್ಲ ಕುಮಾರ, ಬರುತ್ತಿರಲಿಲ್ಲ. ಆ ಒಂದು ತಪ್ಪಿಗಾಗಿ ಗಂಗಾ ಹುಚ್ಚಿಯಾಗಿ ನಡು ರಸ್ತೆಯಲ್ಲಿ ತಿರುಗಾಡಿದಳು ಕುಮಾರ, ತಿರುಗಾಡಿದಳು. ಇದೆಂತ ವಿಧಿಯಾಟ ಕುಮಾರ, ಇದೆಂತ ವಿಧಿಯಾಟ. ಗಂಗಾಳಿಗೆ ಮತ್ತೆ ತಾಳಿ ಕಟ್ಟಿ ಅವಳನ್ನು ಮರಳಿ ಬಂದ ಮುತ್ತೈದೆ ಭಾಗ್ಯಳನ್ನಾಗಿ ಮಾಡಿ ಬಾಳಬೇಕಪ್ಪ. ತೆಗೆದು ತಾಳಿಯನ್ನು. ಆಯ್ತು ಸಿದ್ದಪ್ಪ, ನಿನ್ನ ಹಾಗೂ ವೀರೇಂದ್ರನ ಇಚ್ಛೆಯಂತೆ ಈ ಮದುವೆಯೂ ಕೂಡ ನಡೆದು ಹೋಗಲಿ. ಗಂಗಾ, ಹೇ ಗಂಗಾ, ಬಾ ಇಲ್ಲಿ. ಗಂಗಾ, ಸೋರೆ ಇಲ್ಲ ನಿನ್ನ ಹಾಡು ಹಾಡುವಾಗ ಗೆಲುವೆ ಎಲ್ಲ ಹಿನ್ನ ಪ್ರೀತಿ ಕೂಡುವಾಗ ಹಾಡುವ ಈಗ ಜೀವನ ರಾಗ ಜೋಡಿಯಾಗಿ ಬಾಳೋದೇಕೆ ಹೇಳು
ಬೇರೆ ಮಾಡು ಕೈಗಳ ಮೇಲೆ ಹೋರಾಡೋಕೆ ಕೇಳು ಜೀವನವೊಂದು ತೂಗುಯ್ಯಾಲೆ ಯಾಕೆ ನೀನು ಕೇಳು ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಕೇಳು ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಗೆಲುವೆ ಎಲ್ಲ ನಿನ್ನ ಪ್ರೀತಿ ಕಾಯುವಾಗ ಆಡುವ ಈಗ ಜೀವನ ರಾಗ ಆಡುವ ಈಗ ಜೀವನ ರಾಗ ಇಷ್ಟು ದಿವಸ ನನ್ನ ಬಿಟ್ಟು ಎಲ್ಲಿಗಪ್ಪ ಹೋಗಿದ್ದೆ ಇನ್ನು ಮುಂದೆ ನನ್ನ ಬಿಟ್ಟು ಎಲ್ಲಿಗೂ ಹೋಗ್ಬೇಡಿ ನನ್ನನ್ನ ಬಿಟ್ಟು ಎಲ್ಲಿಗೂ ಸಿದ್ದಪ್ಪ ಎಲ್ಲರಿಗೂ ಅಕ್ಕಿ ಕಾಳು ಮಾಡು. ಬ್ರಹ್ಮಾರ್ಪಣಂ ಬ್ರಹ್ಮವೇ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾರ್ಷಿತ ಪ್ರಾಣಾಪಾನ ಸಮಾಯುಕ್ತ ಪಚಾನೆಣ್ಣಂ ಚತುರ್ವಿಧಂ ಓಂ ಶಾಂತಿ. ಅಮ್ಮ ಅಪ್ಪಾಜಿ ಹೆಸರು ದೇವರ ಪೂಜೆಗೆ ಬೇಕು ಲೋಬಾನ, ದಾಂಪತ್ಯಕ್ಕೆ ಬೇಕು ಮಂಗಲ ಬಂಧನ. ನನ್ನ ಕೊರಳಿಗೆ ಮಂಗಲ ಕಟ್ಟಿ ಮರಳಿ ಮುತ್ತೈದ ಭಾಗ್ಯ ಕೊಟ್ಟಂತಹ ಕುಮಾರಿಯವರಿಗೆ ನನ್ನ ಕೋಟಿ ಕೋಟಿ ನಮನ. ಅಪ್ಪ ಅಮ್ಮನ ಹೆಸರು ಗಂಗಾ. ಕುಮಾರ್, ಆ ಧರ್ಮೇಂದ್ರ ಹಾಗೂ ಕರ್ಮೇಂದ್ರ ಆಕ್ಸಿಡೆಂಟ್ ಅಲ್ಲಿ ತೀರಿಕೊಂಡು ನಿನಗೆ ನೌಕರಿ ಆರ್ಡರ್ ಬಂದಿದೆಯಪ್ಪ. ಏನು ಸರ್ ತಾವು? ನಾನೊಬ್ಬ CID ಆಫೀಸರ್. ಯಾಕಂದ್ರೆ ನಾವು ಧರ್ಮೇಂದ್ರನ ಕೈಯೊಳಗೆ ಕೆಲಸ ಮಾಡ್ತಿದ್ದೀನಿ, ಅದಕ್ಕೆ ನಿಮಗೆ ಯಾರಿಗೂ ಗೊತ್ತಾಗಿಲ್ಲ. ಓಹೋ, ತಾವು CID ಆಫೀಸರೇ? ಹೌದು ಸರ್, ನೀವೇ ನೋಡಿದ್ರಲ್ಲ ನಮ್ಮ ಬಾಳಿನ ದುರಂತ ದುರ್ಘಟನೆ. ನೋಡಿ, ನಿಮ್ಮ ಬಾಳಿನ ಕಥೆಯನ್ನು ನೋಡಿಯೇ ನಾನು ಡ್ರೈವರ್ ಕೆಲಸ ಮಾಡ್ಬೇಕಾಯ್ತಪ್ಪ. ವೆಲ್ಕಮ್ ಸರ್, ವೆಲ್ಕಮ್. ಕೇಳ್ಕೊಳ್ಳಿ ನಿಮ್ಮ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕುಮಾರ್ ಸರ್, ಎಂತಿ ಹೆಸರು ಹೇಳ್ರಿ? ವಡಪ ಇಟ್ಟ ನಿಮ್ ಕಿವಿ ಸರಿಯಾಗಿ ಕೇಳಲ್ವಾ? ಆಗ್ಲೇ ಹೇಳಿದ್ರು ತಾನೆ. ಹಾಡಾಡ್ಬೇಕು. ನಾನು ಇವಾಗ ಹುಚ್ಚಿ. ಹೇಳ್ರಿ. ಹಾಡ. ಕೊನೆಗೂ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಿಸಿದ ಆ ಜಗದೀಶ್ವರಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲರನ್ನ ಒಂದುಗೂಡಿಸಿದ ಈ ಶುಭ ಸಂತೋಷದಲ್ಲಿ ನೀವೆಲ್ಲರೂ ಸೇರಿ ಹಾಡಿ ಕುಣಿಬೇಕು ಅಲ್ವಾ? ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವೋ ಸೋಲು ಗೆಲುವು, ಕಷ್ಟ ಸುಖವೋ ಸೋಲು ಗೆಲುವು ನಮಗೆಂದೊಂದು ಒಂದಾಗಿದೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಹೆಸರು ಹೇಳ್ರಿ? ವಡಪ ಇಟ್ಟ ಹೇಳ್ರಿ. ಬರೀ ನೀವ ಹೇಳ್ರಿ, ನೀವ ಹೇಳ್ರಿ. ನಾವು ನೀವು ಅಂದಂಗ ಅಂತೀನಿ ಹೇಳ್ರಿ.
ಮಠ 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 ಎಂತ ಮಠ ಎಂತ ಮಠ ಓದು ಮಠ ಓದು ಮಠ ಎಂತ ಓದ ಎಂತ ಓದ ಗಿಣಿ ಓದ ಗಿಣಿ ಓದೆ ಎಂತ ಗಿಣಿ ಎಂತ ಗಿಣಿ ಮಾತಿನ ಗಿಣಿ ಮಾತನ ಗಿಣಿ ಎಂತ ಮಾತ ಎಂತ ಮಾತ ಮುರುಕಲ ಮಾತ ಮತ್ತ ಮಾತ ಎಂತ ಮುರುಕ ಎಂತ ಮುರುಕ ಬಂಡಿ ಮುರುಕ ಬಂಡಿ ಮುರುಕ ಎಂತ ಬಂಡಿ ಎಂತ ಬಂಡಿ ತೇಗಿನ ಬಂಡಿ ತೇಗಿನ ಬಾಂಡಿ ಎಂತ ತೇಗ ಎಂತ ತೇಗ ನಿಂಬಿ ತೇಗ ಸಾಕು ಬಿಡ ಎಂತ ನಿಂಬೆ ಎಂತ ನಿಂಬೆ ಗಜ ನಿಂಬೆ ಗಜ ನಿಂಬೆ ಎಂತ ಗಜ ಎಂತ ಗಜ ಆಣಿ ಗಜ ಬಾಳ ಆತ ಎಂತ ಆಣೆ ಎಂತ ಆಣಿ ಮದ್ದಾಣಿ ಮದ್ದಾಣಿ ಎಂತ ಮದ ಎಂತ ಮದ ಅವ್ರಿ ಮದ ಹೌದ ಎಂತ ಅವ್ರಿ ಎಂತ ಅವ್ರಿ ಕಾಡವ್ರಿ ಕಾರವ್ರಿ ಎಂತ ಕಾಡು ಎಂತ ಕಾ